ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 11ನೇ ಪ್ರಶ್ನೆ. 50 ನ್ಯೂಟನ್ ಬಲವು ವಸ್ತುವನ್ನು ಚಲಿಸುತ್ತದೆ. ಇದರ ವ್ಯಾಖ್ಯಾನವೇನೆಂದರೆ? ಇಮ್ಯಾಜಿನ್ ಮಾಡ್ರಿ, ಒಂದು ಬಾಕ್ಸ್ ಇದೆ. ಸರಿನಾ? ನೆಲದ ಮೇಲೆ ಒಂದು ಬಾಕ್ಸ್ ಇದೆ. ನೀವು ಬಲವನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಯಾವಾಗ ನೀವು 50 ನ್ಯೂಟನ್ ಬಲವನ್ನ ಅಪ್ಲೈ ಮಾಡ್ತಾ ಇದ್ದೀರಿ, ಅವಾಗ ಆ ಬಾಕ್ಸ್ ಚಲಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದರ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಈಗ ಯಾವ ತರ ಅಂದ್ರೆ, ನೀವು ಒಂದು ಬಾಕ್ಸ್ ಅನ್ನ ತಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಿ. ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಮ್ ಫ್ರೆಂಡ್ ಆ ಬಾಕ್ಸ್ ಅನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತಳ್ಳಿಕ್ಕೆ, ನೀವು ಈ ಕಡೆಯಿಂದ ತಳ್ತಾ ಇದ್ರೆ, ಅವರು ಈ ಕಡೆಯಿಂದ ಬಾಕ್ಸ್ ಅನ್ನ ತಳ್ತಾ ಇದ್ದಾರೆ. ಅವಾಗ ನೀವು ಹೆಚ್ಚಿನ ಬಲವನ್ನ ಹಾಕಬೇಕು. ಹಾಗಿದ್ರೆ ಇಲ್ಲಿ ನೀವು ಫ್ರೆಂಡ್ ಇಲ್ಲ, ಯಾರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಾಕ್ಸ್ ಅನ್ನ ತಳ್ತಾ ಇದ್ದಾರೆ, ಯಾರು ನಿಮ್ಮ ಬಲಕ್ಕೆ ವಿರುದ್ಧವಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ಘರ್ಷಣಾ ಬಲ ಅಲ್ವಾ? ಹಾಗಿದ್ರೆ ನಾವು 50 ನ್ಯೂಟನ್ ಬಲವನ್ನ ಹಾಕಿದಾಗ ವಸ್ತು ಚಲಿಸ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಅಂದ್ರೆ ಆಪ್ಷನ್ ಎ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಕಡಿಮೆ ಇರುತ್ತದೆ. ಹೌದಾ? ಹೌದು, ಸರಿಯಾದ ಉತ್ತರ. ವಸ್ತುವಿನ ಮೇಲೆ 50 ನ್ಯೂಟನ್ಗಿಂತ ಕಡಿಮೆ ಬಲ ವರ್ತಿಸ್ತಾ ಇದೆ. ಹಾಗಾಗಿ ನಾನು 50 ನ್ಯೂಟನ್ ಬಲ ಹಾಕಿದ ತಕ್ಷಣ ಅದು ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಆಟೋ ಡ್ರೈವರು ಮತ್ತೆ ಯಾರು ಪ್ಯಾಸೆಂಜರ್ ಇದಾರಲ್ಲ, ಅವ್ರ ನಡುವೆ ಮಾತು ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಸರಿ, ಆಟೋ ಡ್ರೈವರ್ ಹೇಳ್ತಿದ್ದಾರೆ ಅಲ್ಲಿಗೆ ಹೋಗಕ್ಕೆ 80 ರುಪೀಸ್ ಆಗುತ್ತೆ ಅಂತ. ಸರಿ, ಆದ್ರೆ ಅವರು ಕೊಡಕ್ ರೆಡಿ ಇಲ್ಲ. ಇಲ್ಲ, ನಾನು 60 ರುಪೀಸ್ ಕೊಡ್ತೀನಿ. ನೀವ್ ಅವಾಗ ಏನ್ ಹೇಳ್ತೀರಿ? ನಾನು 80 ರುಪೀಸ್ ಕೊಡ್ತೀನಿ. ಇಲ್ಲ, ನಾನು 90 ರುಪೀಸ್ ಕೊಡ್ತೀನಿ, ನಾನು ಈ ಕಡೆ ಕರ್ಕೊಂಡು. ಆಟೋ ಡ್ರೈವರ್ ಯಾರಿಗೆ ಪ್ರಿಫರ್ ಮಾಡ್ತಾರೆ? ನಿಮ್ಗೆ ಅಲ್ವಾ? ಅವ್ರದ್ ರೇಟ್ ಏನಿತ್ತು? ಫಿಕ್ಸ್ಡ್ ರೇಟು. ಅದಕ್ಕಿಂತ ನೀವು ಜಾಸ್ತಿ ಕೊಡ್ತಿದ್ದೀರಿ, ಅಥವಾ ಸ್ವಲ್ಪ ಜಾಸ್ತಿ ಕೊಡ್ತಿದ್ದೀರಲ್ಲ, ಸೊ ನಿಮ್ಮನ್ನ ಪ್ರಿಫರ್ ಮಾಡಿ ಈ ಕಡೆ ಬರ್ತಾರೆ. ಅದೇ ತರ ಇಲ್ಲಿ ಘರ್ಷಣಾ ಬಲ ಇತ್ತು, ನೀವು ಘರ್ಷಣಾ ಬಲಕ್ಕಿಂತ ಹೆಚ್ಚಿನ ಬಲವನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಹಾಗಾಗಿ ವಸ್ತು ಮೂವ್ ಆಗ್ತಾ ಇದೆ. ರೀಟೇಕಿಂಗ್ ಕ್ವಶನ್ ನಂಬರ್ 11. ರೀಟೇಕಿಂಗ್ ಕ್ವಶನ್ ನಂಬರ್ 11. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 11ನೇ ಪ್ರಶ್ನೆ. 50 ನ್ಯೂಟನ್ ಬಲವು ವಸ್ತುವನ್ನು ಚಲಿಸುತ್ತದೆ. ಇದರ ವ್ಯಾಖ್ಯಾನವೇನೆಂದರೆ? ಈಗ ನೋಡಿ, ಯಾವುದೋ ಒಂದು ಬಾಕ್ಸ್ ನೆಲದ ಮೇಲೆ ಇದೆ ಅಂತ ಇಟ್ಕೊಳ್ಳಿ. ಈಗ ನೀವ್ ಅದನ್ನ ತಳ್ತಾ ಇದ್ದೀರಿ. ಅವಾಗ ಅಲ್ಲಿ ಒಂದು ಬಲ ನಿಮ್ಗ ವಿರುದ್ಧವಾಗಿ ವರ್ತಿಸಿದಂತೆ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಅದು ಯಾವ ಬಲ? ಅಲ್ಲಿ ಯಾರು ವರ್ತಿಸ್ತಾ ಇದ್ದಾರೆ? ಯಾರು ಇಲ್ಲ, ಮನುಷ್ಯ ಯಾರು ಇಲ್ಲ. ಹಾಗಿದ್ರೆ ಅಲ್ಲಿ ಯಾವ ಬಲ ವರ್ತಿಸ್ತಾ ಇದೆ? ಘರ್ಷಣಾ ಬಲ ವರ್ತಿಸ್ತಾ ಇದೆ. ಘರ್ಷಣಾ ಬಲ ಏನ್ ಮಾಡ್ತಾರೆ? ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ, ಸ್ಥಾಯಿ ಘರ್ಷಣಾ ಬಲ, ಜಾರು ಘರ್ಷಣೆ, ಉರುಳು ಘರ್ಷಣೆ ಅಲ್ವಾ? ಇಲ್ಲಿ ಏನಾಗುತ್ತೆ, ನಿಂತ್ಕೊಂಡಿರೋ ಬಾಕ್ಸ್ ಅನ್ನ ನಾನು ತಳ್ತಾ ಇದ್ದೀನಿ ಅಂದ್ರೆ ಮೊದಲಿಗೆ ಅಲ್ಲಿ ಸ್ಥಾಯಿ ಘರ್ಷಣೆ ಉಂಟಾಗಿರುತ್ತೆ. ನೆಲದ ಮತ್ತೆ ಆ ಬಾಕ್ಸ್ ನ ತಳದ ನಡುವೆ ಸ್ಥಾಯಿ ಘರ್ಷಣೆ ಇದ್ದಿರುತ್ತೆ. ಹಾಗಿದ್ರೆ ನಾನು 50 ನ್ಯೂಟನ್ ಬಲವನ್ನ ಅಪ್ಲೈ ಮಾಡಿದ್ರೆ ಅದು ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಘರ್ಷಣಾ ಬಲ 50 ನ್ಯೂಟನ್ ಗಿಂತ ಕಡಿಮೆ ಇರ್ಬೇಕಾ, ಜಾಸ್ತಿ ಇರ್ಬೇಕಾ? ಈಗ ನೀವು ನಿಮ್ ಫ್ರೆಂಡು ಇದೀರಿ. ಸರಿ, ನೀವು ನಿಮ್ ಫ್ರೆಂಡು ಇದೀರಿ. ನೀವು ಈ ಕಡೆಯಿಂದ ಬಾಕ್ಸ್ ಅನ್ನ ತಳ್ತಾ ಇದ್ದೀರಿ. ನೀವು ಬಾಕ್ಸ್ ಅನ್ನ ತಳ್ತಾ ಇದ್ದೀರಿ, ನಿಮ್ ಫ್ರೆಂಡ್ ಏನ್ ಮಾಡ್ತಾ ಇದಾರೆ? ಈ ಕಡೆಯಿಂದ ತಳ್ತಾ ಇದ್ದಾರೆ, ಅಪೋಸಿಟ್ ಡೈರೆಕ್ಷನ್. ನೀವು ಓಕೆ, ಇವರು 20 ನ್ಯೂಟನ್ ಅನ್ನ ಅಪ್ಲೈ ಮಾಡಿದ್ರು, ನೀವು 20 ನ್ಯೂಟನ್ ಅನ್ನ ಅಪ್ಲೈ ಮಾಡಿದ್ರಿ. ಫಸ್ಟಿಗೆ ಇಬ್ರು ತಳ್ತಿದ್ರೆ ಯಾವ ಕಡೆನೂ ಮೂವ್ ಆಗ್ತಾ ಇಲ್ಲ. ಎರಡು ಕಡೆ ಸಮ ಮತ್ತೆ ವಿರುದ್ಧ ಬಲ ಇದೆ, ಹಾಗಾಗಿ ಯಾವ ಕಡೆನೂ ಮೂವ್ ಆಗ್ತಾ ಇಲ್ಲ. ಈಗ ನೀವೇನ್ ಮಾಡಿದ್ರಿ? ಮಾಡ್ತೀನಿ ಅಂತ ಅನ್ಕೊಂಡು ಒಂದೇ ಸಲ 30 ನ್ಯೂಟನ್ ಬಲವನ್ನ ಅಪ್ಲೈ ಮಾಡಿದ್ರಿ. ಅವಾಗ ಈ ಬಲಕ್ಕಿಂತ ಜಾಸ್ತಿ ಆದಾಗ ಏನಾಯ್ತು? ವಸ್ತು ಮೂವ್ ಆಯ್ತು. ಅದೇ ತರ ಇಲ್ಲಿ ನಿಮ್ಮ ಫ್ರೆಂಡ್ ಅಂತ ಏನ್ ಹೇಳಿದ್ನಲ್ಲ, ಇಲ್ಲಿ ಯಾರಿದ್ದಾರೆ? ಈಗ ಘರ್ಷಣಾ ಬಲ ಇದೆ. ಯಾವಾಗ ನೀವು 50 ನ್ಯೂಟನ್ ಬಲವನ್ನ ವಸ್ತುವಿನ ಮೇಲೆ ಹಾಕಿದಾಗ ಅದು ಚಲಿಸ್ತಾ ಇದೆ ಅಂದ್ರೆ
ಘರ್ಷಣಾ ಬಲ 50 ನ್ಯೂಟನ್ಗಿಂತ ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕಾ? ಹೌದು, ಕಡಿಮೆ ಇದ್ದಿರುತ್ತದೆ. ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ನಾವು 50 ನ್ಯೂಟನ್ ಅನ್ನು ಅಪ್ಲೈ ಮಾಡಿದ ತಕ್ಷಣ ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಪ್ಷನ್ ಬಿ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಹೆಚ್ಚಾಗಿರುತ್ತದೆ. ಹೆಚ್ಚಾಗಿದ್ರೆ ನಮಗೆ ತಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನಾವು ಎದುರು ಇರುವಂತಹ ಬಲಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಮಾತ್ರ ಅದನ್ನ ತಳ್ಳಬಹುದು ಅಲ್ವಾ? ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಅಥವಾ ಬಿ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಕಡಿಮೆ ಇರುತ್ತದೆ. ರೀಟೇಕಿಂಗ್ ಕ್ವಶನ್ ನಂಬರ್ 11. Retaking question number 11. Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 11ನೇ ಪ್ರಶ್ನೆ. 50 ನ್ಯೂಟನ್ ಬಲವು ವಸ್ತುವನ್ನು ಚಲಿಸುತ್ತದೆ. ಇದರ ವ್ಯಾಖ್ಯಾನವೇನೆಂದರೆ? 50 ನ್ಯೂಟನ್ ಬಲವನ್ನ ನಾವು ಒಂದು ವಸ್ತುವಿನ ಮೇಲೆ ಹಾಕ್ತಾ ಇದ್ದಾಗ ಆ ವಸ್ತು ಚಲಿಸ್ಲಿಕ್ಕೆ ಪ್ರಾರಂಭವಾಗಿದೆ. ಈಗ ಇಲ್ಲಿ ಆ ವಸ್ತುವಿನ ಮೇಲೆ ಮತ್ಯಾವ ಬಲ ವರ್ತಿಸ್ತಾ ಇರ್ತದೆ? 8ನೇ ತರಗತಿಯಲ್ಲಿ ಕಲಿಸಿದ್ದೀರಿ. ಘರ್ಷಣಾ ಬಲ, ವಸ್ತುವಿನ ಮೇಲೆ ಘರ್ಷಣಾ ಬಲ ವರ್ತಿಸ್ತಾ ಇರ್ತದೆ ಅಲ್ವಾ? ಒಂದು ಬಾಕ್ಸ್ ಇದೆ ಅಥವಾ ಯಾವುದೇ ಒಂದು ವಸ್ತು ಇದೆ ಅಂದ್ರೆ ಅದ್ರ ತಳ ಮತ್ತೆ ನೆಲದ ನಡುವೆ, ಇದು ಬಾಕ್ಸ್ ಇದೆ, ಇದು ನೆಲ ಇದೆ ಅಂದ್ರೆ ಇವೆರಡರ ನಡುವೆ ಘರ್ಷಣಾ ಬಲ ವರ್ತಿಸ್ತಾ ಇರ್ತದೆ. 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ ಸ್ಥಾಯಿ ಘರ್ಷಣೆ. ಈಗ ಈ ಘರ್ಷಣಾ ಬಲವನ್ನ ಓವರ್ಕಮ್ ಮಾಡಿದ್ರೆ ನಾನು ಈ ವಸ್ತುವನ್ನ ತಳ್ಳಬಹುದು, ಇಲ್ಲ ಅಂದ್ರೆ ವಸ್ತು ಮೂವ್ ಆಗೋದಿಲ್ಲ. ಹಾಗಿದ್ರೆ 50 ನ್ಯೂಟನ್ ಬಲ ವಸ್ತುವನ್ನ ಚಲಿಸ್ತಾ ಇದೆ ಅಂದ್ರೆ ಘರ್ಷಣಾ ಬಲ 50 ನ್ಯೂಟನ್ ಬಲಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ ಅಲ್ವಾ? ಹಾಗಾಗಿ ಆಪ್ಷನ್ ಎ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ನಾವು 50 ನ್ಯೂಟನ್ ಹಾಕಿದ ತಕ್ಷಣ ವಸ್ತು ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಪ್ಷನ್ ಬಿ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಹೆಚ್ಚಾಗಿರುತ್ತದೆ. ತಪ್ಪು. ಹೆಚ್ಚಾಗಿದ್ರೆ ನಮ್ಗೆ ತಳ್ಳಿಕ್ಕೆ ಆಗ್ತಿರ್ಲಿಲ್ಲ 50 ನ್ಯೂಟನ್ ಬಲವನ್ನ ಉಪಯೋಗಿಸಿಕೊಂಡು. ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ಕೂಡ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ವಸ್ತುವಿನ ಮೇಲೆ ಪ್ರಯೋಗಿಸುವ ಘರ್ಷಣಾ ಬಲವು 50 ನ್ಯೂಟನ್ಗಿಂತ ಕಡಿಮೆ ಇರುತ್ತದೆ. ಥ್ಯಾಂಕ್ ಯು. Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 12ನೇ ಪ್ರಶ್ನೆ. ಜಡತ್ವವು ಈ ಬದಲಾವಣೆಗಳಿಗೆ ವಸ್ತುವಿನ ಪ್ರತಿರೋಧವನ್ನು ಒಳಗೊಂಡಿರುತ್ತದೆ. ಜಡತ್ವ ಅಂದ್ರೆ ಏನು? ಜಡತ್ವ ಇದು ಒಂದು ಸಹಜ ಪ್ರವೃತ್ತಿ ಆಗಿರುತ್ತದೆ. ವಸ್ತು ಅಥವಾ ಕಾಯದ ಸಹಜ ಪ್ರವೃತ್ತಿ ಆಗಿರುತ್ತದೆ. ಯಾವ ರೀತಿಯಾದ ಪ್ರವೃತ್ತಿ ಅಂದ್ರೆ ಇದು ತನ್ನ ಸ್ಥಿತಿಯಲ್ಲಿನ ಬದಲಾವಣೆಗೆ ತೋರುವಂತಹ ಪ್ರತಿರೋಧವಾಗಿರ್ತದೆ. ಹಾಗಿದ್ರೆ ಯಾವ್ಯಾವುದಕ್ಕೆ ಪ್ರತಿರೋಧವನ್ನ ತೋರಿಸ್ತದೆ? ಆಪ್ಷನ್ ಎ, ದಿಕ್ಕು. ಹೌದಾ? ನೋಡೋಣ. ಬಸ್ಸಿನಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಯಾವ ಕಾರಿನಲ್ಲಿ ಹೋಗ್ತಾ ಇರ್ತೀವಿ, ಕರ್ವಿಂಗ್ ಇರುತ್ತೆ, ಹಿಂಗೆ ಬಸ್ಸು ಈ ಕಡೆ ಮೂವ್ ಆಗ್ತಾ ಇದೆ, ನಾವ್ ಯಾವ ಕಡೆ ವಾಲ್ತೀವಿ? ಅದರ ವಿರುದ್ಧ ದಿಕ್ಕಿನಲ್ಲಿ ವಾಲ್ತೀವಿ. ಯಾಕೆಂದ್ರೆ ಜಡತ್ವದ ಕಾರಣದಿಂದ. ಹಾಗಿದ್ರೆ ಇಲ್ಲಿ ಜಡತ್ವ ದಿಕ್ಕು
ದಿಕ್ಕನ್ನ ಒಳಗೊಂಡಿರುತ್ತೆ. ದಿಕ್ಕಿನ ಬದಲಾವಣೆಗೆ ಪ್ರತಿರೋಧವನ್ನ ಒಳಗೊಂಡಿರುತ್ತೆ. ಹೌದು, ಯಾಕೆಂದ್ರೆ ನಾವು ಮೊದಲು ನೇರವಾಗಿ ಹೋಗ್ತಾ ಇದ್ವಿ ಅಲ್ವಾ, ನಮ್ಮ ಬಾಡಿ ನೇರವಾಗಿ ಹೋಗ್ಲಿಕ್ಕೆ ರೆಡಿ ಇತ್ತು. ಕರ್ವಿಂಗ್ ತಗೊಂಡ ತಕ್ಷಣ ಜಡತ್ವ ಇರೋದ್ರಿಂದ ನಮ್ಮ ಬಾಡಿ ನೇರವಾಗಿ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಕರ್ವಿಂಗ್ ಹಿಂಗ್ ಹೋದ್ರೆ ನಾವು ಈ ಕಡೆ ವಾಲಿರ್ತೀವಿ, ಯಾಕೆಂದ್ರೆ ನಾವು ಸ್ಟ್ರೇಟ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಆಪ್ಷನ್ ಬಿ ಚಲಿಸಿದ ದೂರ, ಇಲ್ಲ, ಇದು ತಪ್ಪು. ಆಪ್ಷನ್ ಸಿ ವೇಗೋತ್ಕರ್ಷ. ಒಂದು ವಸ್ತು ಒಂದು ಏಕರೂಪ ಚಲನೆಯಲ್ಲಿ ಹೋಗ್ತಾ ಇದೆ ಅಥವಾ ಏಕರೂಪವಾದಂತಹ ವೇಗದಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಏಕರೂಪದ ವೇಗದ ಬದಲಾವಣೆಯನ್ನು ನಾವು ಮಾಡ್ತೀವಿ, ಅದಕ್ಕೆ ಪ್ರತಿರೋಧವನ್ನ ಒಡ್ಡುತ್ತದೆ. ಹಾಗಾಗಿ ವೇಗದ ಬದಲಾವಣೆಗೆ ಪ್ರತಿರೋಧ ಅಂದ್ರೆ ವೇಗೋತ್ಕರ್ಷಕ್ಕೆ ಪ್ರತಿರೋಧ ಅಂತ ಅಲ್ವಾ. ಹಾಗಾಗಿ ಆಪ್ಷನ್ ಸಿ ಕೂಡ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ದಿಕ್ಕು ಮತ್ತು ವೇಗೋತ್ಕರ್ಷ ಎರಡು. ಇಲ್ಲಿ ವೇಗದ ಬದಲಾವಣೆಗೆ ಅದು ಪ್ರತಿರೋಧವನ್ನ ಒಡ್ಡುತ್ತಾ ಇದೆ ಅಂದ್ರೆ ವೇಗೋತ್ಕರ್ಷಕ್ಕೆ ಪ್ರತಿರೋಧವನ್ನ ಒಡ್ಡುತ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಯಾಕಂದ್ರೆ ವೇಗೋತ್ಕರ್ಷ ಅಂದ್ರೇನು, ವೇಗದ ಬದಲಾವಣೆಯ ದರವೇ ವೇಗೋತ್ಕರ್ಷ ಅಲ್ವಾ. ಟೈಮ್ ಜೊತೆ ವೇಗ ಯಾವ ರೀತಿಯಾಗಿ ಬದಲಾವಣೆ ಹೊಂದುತ್ತದೆ ಅದನ್ನ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ಸರಿ, ಥ್ಯಾಂಕ್ ಯು. Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 13ನೇ ಪ್ರಶ್ನೆ. ವಸ್ತುವಿನ ಜಡತ್ವವು ಅದರ ಆಪ್ಷನ್ ಎ ವೇಗವನ್ನು ಕಡಿಮೆ ಮಾಡುತ್ತದೆ, ಆಪ್ಷನ್ ಬಿ ವೇಗವನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಸಿ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತದೆ, ಆಪ್ಷನ್ ಡಿ ಘರ್ಷಣೆಯಿಂದಾಗಿ ನಿಧಾನಗೊಳ್ಳುತ್ತದೆ. ಸರಿ, ವಸ್ತುವಿನ ಜಡತ್ವ ಅಂದ್ರೇನು ಅನ್ನೋದನ್ನ ತಿಳ್ಕೊಬಿಟ್ರೆ ಆ ಡೆಫಿನೇಷನ್ ಅಲ್ಲೇ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಜಡತ್ವ ಅಂದ್ರೇನು, ಇದು ವಸ್ತುವಿನ ಸಹಜ ಪ್ರವೃತ್ತಿಯಾಗಿದ್ದು ತನ್ನ ಚಲನೆಯ ಸ್ಥಿತಿಯಲ್ಲಿ, ಅದು ನಿಶ್ಚಲ ಸ್ಥಿತಿ ಇರಬಹುದು ಅಥವಾ ಚಲನೆಯ ಸ್ಥಿತಿಯಲ್ಲಿರಬಹುದು, ಯಾವುದೇ ಬದಲಾವಣೆಗೆ ಪ್ರತಿರೋಧವನ್ನ ಒಡ್ಡುತ್ತದೆ. ಸಿಕ್ತು ಆನ್ಸರ್. ಯಾವ ಆನ್ಸರು? ಆಪ್ಷನ್ ಸಿ ಸರಿಯಾದ ಉತ್ತರ. ವಸ್ತುವಿನ ಜಡತ್ವವು ಅದರ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತದೆ. ಬಹಳ ಉತ್ತಮ ಉದಾಹರಣೆ ಅಂದ್ರೆ ಮತ್ತೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕು, ಬಸ್ನಲ್ಲಿ ಹೋಗ್ತಾ ಇರುವಾಗ ಬ್ರೇಕ್ ಆಗಿದ ತಕ್ಷಣ ಧುಡುಮ್ ಅಂತ ಮುಂದರ್ತೀವಿ ಅಲ್ವಾ. ಯಾಕೆ ಹೀಗಾಗುತ್ತೆ? ಯಾಕೆಂದ್ರೆ ನಾವು ಚಲನೆಯ ಸ್ಥಿತಿಯಲ್ಲಿ ಇರ್ತೀವಿ, ಬಸ್ಸಿಗೆ ಬ್ರೇಕ್ ಬಿದ್ದಿರುತ್ತೆ, ನಮ್ಮ ಪಾದ ಕೂಡ ಬಸ್ಸಿನ ಜೊತೆ ನಿಂತ್ಕೊಂಡಿರುತ್ತೆ, ಆದ್ರೆ ನಮ್ಮ ದೇಹ ಮುಂದೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಒಂದ್ಸಲ ಹೋಗಿ ಅಂತರಿಸ್ಕೊಳ್ಳುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಎ ವೇಗವನ್ನು ಕಡಿಮೆ ಮಾಡುತ್ತದೆ, ತಪ್ಪು. ಆಪ್ಷನ್ ಬಿ ಕೂಡ ತಪ್ಪು, ಆಪ್ಷನ್ ಡಿ ಕೂಡ ತಪ್ಪು, ಆಪ್ಷನ್ ಸಿ ಸರಿ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 14ನೇ ಪ್ರಶ್ನೆ. ಚೆಂಡನ್ನು ಹಿಡಿಯುವಾಗ ಸ್ವಿಂಗ್ ನೀಡುವ ಫೀಲ್ಡರ್ ಈ ವಿದ್ಯಮಾನಕ್ಕೆ ಉದಾಹರಣೆಯಾಗಿದೆ. ನೀವು ಈಗಂತೂ IPL ನಡೀತಾ ಇದೆ, ನೋಡಿರ್ತೀರಿ. ಕ್ಯಾಚ್ ಹೇಗೆ ಹಿಡಿತಾರೆ? ಕೈಯನ್ನ ಹಿಂಗ್ ತಗೊಂಡು ಕ್ಯಾಚ್ ಹಿಡಿತಾರೆ. ಯಾಕೆ ಹೀಗ್ ಮಾಡ್ತಾರೆ? ನೇರವಾಗಿ ಅಂತ ಕೈ ಮುಂದ್ ತಗೊಂಡು ಹೋಗಿ ಬೇಗ ಕ್ಯಾಚ್ ಹಿಡಿಬೋದಲ್ವಾ, ಮೊದ್ಲೇ ಸೆಲೆಬ್ರೇಷನ್ ಮಾಡ್ಬೋದಲ್ವಾ, ಯಾಕೆ ಹಾಗೆ ಮಾಡೋದಿಲ್ಲ? ಆಪ್ಷನ್ ಎ ಜಡತ್ವ. ಜಡತ್ವ ತಪ್ಪಾದ ಉತ್ತರ. ನೀವೇ ಇಮ್ಯಾಜಿನ್ ಮಾಡ್ರಿ ಅಥವಾ ನೀವೇ ಆಡುವಾಗ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮ್ಗೆ. ನೀವು ಕೈಯನ್ನ ಮುಂದ್ ತಗೊಂಡೋಗಿ ಕ್ಯಾಚ್ ಹಿಡಿದ್ರೆ ಕೈಗೆ ಜಾಸ್ತಿ ಪೆಟ್ಟಾಗ್ತದೆ, ಅಥವಾ ಹಿಂದ್ ತಗೊಂಡೋಗಿ ಕ್ಯಾಚ್ ಹಿಡಿದಾಗ ಕೈ ಆರಾಮಾಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ. ಯಾವ ತರ ಇರುತ್ತೆ ಪ್ರೊಸೆಸ್ ಅಲ್ವಾ? ಕೈಯನ್ನ ಹಿಂದ್ ತಗೊಂಡು ಹೋದಾಗ ಈಸಿಯಾಗಿ ನಾವು ಕ್ಯಾಚ್ ಅನ್ನ ಹಿಡಬಹುದು, ಕೈಗೆ ಜಾಸ್ತಿ ಏಟ್ ಬೀಳೋದಿಲ್ಲ. ಹಾಗಿದ್ರೆ ಇದು ಯಾವುದ್ರ ಪ್ರಕಾರ ಅನ್ನೋದನ್ನ ನೋಡೋಣ. ಆಪ್ಷನ್ ಬಿ ಸಂವೇಗ, ತಪ್ಪು. ಆಪ್ಷನ್ ಸಿ ನ್ಯೂಟನ್ ಚಲನೆಯ ಎರಡನೆಯ ನಿಯಮ. ನ್ಯೂಟನ್ನ ಚಲನೆಯ ಎರಡನೆಯ ನಿಯಮ ಅಂತ ಹೇಳ್ತಿದ್ದಾರೆ. ಇಲ್ಲಿ ನ್ಯೂಟನ್ನ ಚಲನೆಯ ಎರಡನೆಯ ನಿಯಮದ ಪ್ರಕಾರ ಬಲ ಏನಿದೆ ಅದು ಸಂವೇಗದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಹಾಗಾಗಿ ಈಗ
ನಾವು ಬಾಲ್ ಅನ್ನ ಸಮಯ ಕೊಟ್ಟು ಹಿಡಿತಿದ್ದೀವಿ. ಹಿಂಗ್ ತಗೊಂಡು ಹಿಡಿತಿದ್ದೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಾಲು ಎಷ್ಟೋ ಒಂದು ಸಂವೇಗದಲ್ಲಿದೆ. ಅದು ಬಂದು ನಾನು ಕ್ಯಾಚ್ ಹಿಡಿದಾಗ ಸಂವೇಗ 0 ಆಗುತ್ತೆ. ಹಾಗಾಗಿ ಆ ಸಂವೇಗದಲ್ಲಿ ಬದಲಾವಣೆ ದರ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಾಗಾಗಿ ನಾವು ಟೈಮ್ ಅನ್ನ ಜಾಸ್ತಿ ಕೊಡ್ತಿದೀವಿ. ಟೈಮ್ ಜಾಸ್ತಿ ಆದ್ರೆ ವರ್ತಿಸ್ತಾ ಇರುವಂತಹ ಬಲ ಏನಾಗುತ್ತೆ? ಕಡಿಮೆ ಬಲ ಆಗುತ್ತೆ. ನೋಡಿ, ಇವೆರಡು ಇನ್ವರ್ಸ್ಲಿ ರಿಲೇಟೆಡ್ ಇದೆ. ಹಾಗಾಗಿ ನಾವು ಕಡಿಮೆ ಬಲದಿಂದ ಹಿಡಿಬಹುದು, ಅಥವಾ ಆ ಬಾಲ್ ಏನು ಕೈ ಮೇಲೆ ಬಲ ಹಾಕುತ್ತಲ್ಲ ಅದು ಕಡಿಮೆ ಬಲ ಇರುತ್ತೆ. ಇದು ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಎರಡನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಮೊದಲನೇ ನಿಯಮ ಜಡತ್ವ, ಅದಕ್ಕಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಟನ್ ಚಲನೆಯ ಎರಡನೇ ನಿಯಮ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 15ನೇ ಪ್ರಶ್ನೆ. ಫುಟ್ಬಾಲ್ ಮತ್ತು ಕಲ್ಲು ಒಂದೇ ದ್ರವ್ಯರಾಶಿಯನ್ನು ಹೊಂದಿದೆ ಆಗ. ಒಂದು ಫುಟ್ಬಾಲ್ ಇದೆ, ಅದರಷ್ಟೇ ದ್ರವ್ಯರಾಶಿ ಒಂದು ಕಲ್ಲಿಗಿದೆ ಆಗ. ಆಪ್ಷನ್ ಎ ಎರಡು ಒಂದೇ ಜಡತ್ವವನ್ನು ಹೊಂದಿರುತ್ತದೆ, ಎರಡು ಒಂದೇ ಸಂವೇಗವನ್ನು ಹೊಂದಿರುತ್ತದೆ. ಆಪ್ಷನ್ ಸಿ ಎರಡು ವಿಭಿನ್ನ ಜಡತ್ವವನ್ನು ಹೊಂದಿರುತ್ತವೆ, ಎರಡು ವಿಭಿನ್ನ ಸಂವೇಗವನ್ನು ಹೊಂದಿರುತ್ತದೆ. ಈಗ ಜಡತ್ವ ಏನಿದೆ ಅದು ಆ ಕಾಯದ ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿರ್ತದೆ. ಯಾವುದೇ ಕಾಯ ಇರಬಹುದು, ಅದರ ಜಡತ್ವ ಏನಿರುತ್ತೆ ಅದರ ದ್ರವ್ಯರಾಶಿ ಈಕ್ವಲ್ ಇದ್ರೆ ಅದರ ಶೇಪ್ ಏನೇ ಇರಲಿ ಸಂಬಂಧ ಇಲ್ಲ, ಜಡತ್ವ ಎರಡಕ್ಕೂ ಸೇಮ್ ಇರ್ತದೆ. ಹಾಗಾಗಿ ಫುಟ್ಬಾಲ್ ನ ಶೇಪ್ ಚೇಂಜ್ ಇರ್ಬೋದು, ಕಲ್ಲಿನ ಶೇಪ್ ಚೇಂಜ್ ಇರಬಹುದು, ಆದ್ರೆ ಎರಡಕ್ಕೂ ದ್ರವ್ಯರಾಶಿ ಒಂದೇ ಇದೆ ಅಂತ ಆದಾಗ ಅವೆರಡರ ಜಡತ್ವ ಕೂಡ ಒಂದೇ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಜಡತ್ವ ಅಂದ್ರೆ ಏನು? ಇದು ವಸ್ತುವಿನ ಸಹಜ ಪ್ರವೃತ್ತಿಯಾಗಿದ್ದು ತನ್ನ ಸ್ಥಿತಿ ಬದಲಾವಣೆಯನ್ನ ವಿರೋಧಿಸ್ತದೆ. ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದು ಚಲನೆಗೆ ಬರ್ಲಿಕ್ಕೆ ವಿರೋಧಿಸ್ತದೆ, ಚಲನೆಯಲ್ಲಿದ್ರೆ ನಿಶ್ಚಲ ಸ್ಥಿತಿಗೆ ಬರ್ಲಿಕ್ಕೆ ವಿರೋಧಿಸ್ತದೆ. ಆಪ್ಷನ್ ಬಿ ಎರಡು ಒಂದೇ ಸಂವೇಗವನ್ನು ಹೊಂದಿರುತ್ತದೆ. ಸಂವೇಗದ ಸೂತ್ರ ಏನು? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಇದೆ. ಹಾಗಾಗಿ ಇಲ್ಲಿ ಎರಡರದ್ದು ಮಾಸ್ ದ್ರವ್ಯರಾಶಿ ಸೇಮ್ ಇದ್ರು ಸಂವೇಗ ಒಂದೇ ಇರಬೇಕು ಅಂತ ನಾವು ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ವೆಲಾಸಿಟಿ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ, ವೇಗದ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಆಪ್ಷನ್ ಬಿ ಸರಿಯಾಗೋದಿಲ್ಲ. ಆಪ್ಷನ್ ಸಿ ಎರಡು ವಿಭಿನ್ನ ಜಡತ್ವವನ್ನು ಹೊಂದಿರುತ್ತದೆ, ತಪ್ಪು. ಆಪ್ಷನ್ ಡಿ ಎರಡು ವಿಭಿನ್ನ ಸಂವೇಗವನ್ನು ಹೊಂದಿರುತ್ತದೆ, ಅದು ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಒಂದೇ ಜಡತ್ವವನ್ನು ಹೊಂದಿರುತ್ತವೆ. ಥ್ಯಾಂಕ್ ಯು. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 16ನೇ ಪ್ರಶ್ನೆ. ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧ. ದ್ರವ್ಯರಾಶಿ ಅಂದ್ರೆ ಎಂ ಅಂತ ಬರಿತೀವಿ, ವೇಗ ವಿ ಅಂತ ಬರಿತೀವಿ. ಇವೆರಡರ ಗುಣಲಬ್ಧವನ್ನ ಏನಂತ ಬರಿತೀವಿ? ಪಿ. ಹಾಗಿದ್ರೆ ಪಿ ಅಂದ್ರೆ ಏನು? ಸಂವೇಗ ಅಲ್ವಾ? ಹಾಗಾಗಿ ಸರಿಯಾದ ಉತ್ತರ ಸಿ ಸಂವೇಗ. ಸಂವೇಗವನ್ನ ನಾವು ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧ ಅಂತ ಬರಿತೀವಿ. ಅದೇ ಬಲ ಅಂತ ಬಂದ್ರೆ ಬಲವನ್ನ ಏನ್ ಬರಿತೀವಿ? ಬಲ ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಅಂತ ಬರಿತೀವಿ ಅಲ್ವಾ?
ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಬಲ ಇಸ್ ಈಕ್ವಲ್ ಟು ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಅಂತ ಬರಿತೀವಿ. ತಪ್ಪಾದ ಉತ್ತರ ಆಪ್ಷನ್ ಬಿ ಜಡತ್ವ, ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ ವೇಗೋತ್ಕರ್ಷ, ಇದು ಕೂಡ ತಪ್ಪಾದ ಉತ್ತರ. ವೇಗೋತ್ಕರ್ಷ ಅಂದ್ರೇನು? ವೇಗದ ಬದಲಾವಣೆಯ ದರ, ಅದನ್ನ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂವೇಗ. ಥ್ಯಾಂಕ್ ಯು. Hello everyone, welcome to Samadha classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 17ನೇ ಪ್ರಶ್ನೆ. ವಸ್ತುವಿನ ಸಂವೇಗದ ಬದಲಾವಣೆಯ ದರವು ಇದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಯಾವ ಕಾನ್ಸೆಪ್ಟ್ ನ ಮೇಲಿರುವಂತಹ ಪ್ರಶ್ನೆ ಆಗಿದೆ? ನ್ಯೂಟನ್ನ ಎರಡನೇ ನಿಯಮ. ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ವಸ್ತುವಿನ ಸಂವೇಗದ ಬದಲಾವಣೆಯ ದರ. ಸಂವೇಗ ಅಂದ್ರೆ ಏನು? ಸಂವೇಗವನ್ನ ನಾವು ಪಿ ಅಂತ ಬರಿತೀವಿ. ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಆ ಕಾರ್ಯದ ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧ ಅಂತ ಹೇಳ್ತೀವಿ ಅಲ್ವಾ ಸಂವೇಗ ಅಂದ್ರೆ. ಸಂವೇಗದ ಬದಲಾವಣೆಯ ದರ ಅಂದ್ರೆ ಸಂವೇಗ ಸಮಯದ ಜೊತೆ ಹೇಗೆ ಬದಲಾಗ್ತಾ ಇದೆ ಅನ್ನುವಂಥದ್ದು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತೆ? ನಾವು ಸಂವೇಗದ ಬದಲಾವಣೆಯ ದರವನ್ನ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರಿತೀವಿ. ಡೆಲ್ಟಾ ಅನ್ನುವಂಥದ್ದು ಚೇಂಜ್ ಇನ್ ಪಿ ಮೊಮೆಂಟಮ್ ಸಂವೇಗ ಅಂತ ತೋರಿಸುತ್ತೆ. ಅದೇ ತರ ಡೆಲ್ಟಾ ಟಿ ಕೂಡ ಸಮಯದಲ್ಲಿ ಬದಲಾವಣೆ. ಡೆಲ್ಟಾ ಅನ್ನುವಂಥದ್ದು ಚೇಂಜ್ ಇನ್, ಟಿ ಅಂದ್ರೆ ಟೈಮ್, ಚೇಂಜ್ ಇನ್ ಟೈಮ್ ಅಂತ ಸೂಚಿಸುತ್ತೆ. ಹಾಗಿದ್ರೆ ಇದು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತೆ? ನೆನಪಾಯ್ತಾ? ಆಪ್ಷನ್ ಎ ವಸ್ತುವಿನ ದ್ರವ್ಯರಾಶಿ ಅಲ್ಲ. ಆಪ್ಷನ್ ಬಿ ವಸ್ತುವಿನ ವೇಗ ಅಲ್ಲ. ನಾವ್ ಈಗಾಗ್ಲೇ ಇದ್ರ ಬಗ್ಗೆ 1-2-3 ಕ್ವಶನ್ ಹಿಂದ್ಗಡೆ ಸ್ಟಡಿ ಮಾಡ್ಕೊ ಬಂದಿದೀವಿ. ಯಾಕೆ ಫೀಲ್ಡರ್ ಕ್ಯಾಚ್ ಹಿಡಿಯುವಾಗ ಕೈಯನ್ನ ಹಿಂಗ್ ತಗೊಂಡು ಹೋಗ್ತಾರೆ ಅಂತ ಅವಾಗ ಹೇಳಿದ್ವಿ. ಯಾವುದು? ಹೌದು, ಆಪ್ಷನ್ ಸಿ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ. ವಸ್ತುವಿನ ಮೇಲೆ ಎಷ್ಟು ಬಲ ಪ್ರಯೋಗ ಆಗಿದೆ ಅಥವಾ ವಸ್ತುವಿನ ಮೇಲೆ ಅನ್ವಯಿಸಲಾಗಿರುವಂತಹ ನಿವ್ವಳ ಬಲ ಏನಿರುತ್ತೆ ಅದಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಆಪ್ಷನ್ ಡಿ ವಸ್ತುವಿನ ವೇಗೋತ್ಕರ್ಷ, ಇದು ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ. ವಸ್ತುವಿನ ಸಂವೇಗದ ಬದಲಾವಣೆಯ ದರವು ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಥ್ಯಾಂಕ್ ಯು.
Hello everyone, welcome to Samarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 18ನೇ ಪ್ರಶ್ನೆ. ವಸ್ತುವಿನ ದ್ರವ್ಯರಾಶಿ ದ್ವಿಗುಣಗೊಂಡು ಅದರ ವೇಗ ಅರ್ಧವಾದರೆ ದೇಹದ ರೇಖೀಯ ಸಂವೇಗವು, ಒಂದು ಕಾಯ ಇದೆ ಅಥವಾ ಒಂದು ದೇಹ ಇದೆ, ಅದಕ್ಕೆ ಒಂದು ರೇಖೀಯ ಸಂವೇಗ ಇದೆ. ಈಗ ಆ ವಸ್ತುವಿನ ದ್ರವ್ಯರಾಶಿ ದ್ವಿಗುಣಗೊಂಡಿದೆ, ಆದ್ರೆ ಅದರ ವೇಗ ಅರ್ಧದಷ್ಟಾಗಿದೆ. ಹಾಗಿದ್ರೆ ಸಂವೇಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ನಮಗ್ ಗೊತ್ತಿದೆ ಸಂವೇಗ P ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಲ್ವಾ? ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧ. P ಅಂದ್ರೆ ಸಂವೇಗ. ಸರಿ, ಹಾಗಿದ್ರೆ ಈಗ ನೋಡಿ ಏನ್ ಹೇಳಿದ್ದಾರೆ, ದ್ರವ್ಯರಾಶಿ ದ್ವಿಗುಣಗೊಂಡಿದೆ ಅಂದ್ರೆ 2m ಆಗಿದೆ ಅಂತ ಬರೀಬಹುದು. m ಇರುವಂತದ್ದು ಏನಾಗಿದೆ? 2m ಆಗಿದೆ. ದ್ರವ್ಯರಾಶಿ ದ್ವಿಗುಣಗೊಂಡಿದೆ. ಅದ್ರ ಜೊತೆ ಮತ್ತೇನಾಗಿದೆ? ವೇಗ ವೇಗ ಅರ್ಧವಾಗಿ ವೇಗ ಅರ್ಧವಾಗಿದೆ. v/2 v ಇರುವಂತದ್ದು ಅರ್ಧ ಆಗಿದೆ, v/2. ಈಗ ಎರಡು ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? p = m × v ನೇ ಉಳಿತು. ಹಾಗಾಗಿ ಏನಾಗ್ತದೆ? ಆಪ್ಷನ್ ಎ ದ್ವಿಗುಣಗೊಳ್ಳುತ್ತದೆ. ದ್ವಿಗುಣಗೊಂಡಿದ್ಯಾ? 2mv ಅಂತ ಬಂದಿದ್ಯಾ? 2mv ಅಂತ ಬಂದ್ರೆ ದ್ವಿಗುಣಗೊಂಡಿದೆ ಅಂತ ಬರೀಬಹುದು. ಹಾಗಾಗಿ ಇದಲ್ಲ, ಆಪ್ಷನ್ ಬಿ ಒಂದೇ ಆಗಿರುತ್ತದೆ. ಇದು ಮತ್ತೆ ಇದು ಒಂದೇ ಆಗಿದೆಯಾ? ಹೌದು, ಒಂದೇ ಆಗಿರುತ್ತದೆ. ಆಪ್ಷನ್ ಸಿ ಅರ್ಧವಾಗಿರುತ್ತದೆ. ಹಾಫ್ ಎಂ ವಿ ಅಂತ ಬರೆದ್ರೆ ಅರ್ಧವಾಗಿರುತ್ತದೆ, ಸರಿ. ಆದ್ರೆ ಇಲ್ಲಿ ಹಾಫ್ ಎಂ ವಿ ಇಲ್ಲ, ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ 4 ಪಟ್ಟು ಹೆಚ್ಚಾಗುತ್ತದೆ, ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಒಂದೇ ಆಗಿರುತ್ತದೆ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 19ನೇ ಪ್ರಶ್ನೆ. ಚಲನೆಯ 2ನೇ ನಿಯಮದ ಪ್ರಕಾರ ವಸ್ತುವಿನ ವೇಗೋತ್ಕರ್ಷವು ಯಾವ ಪರಿಮಾಣಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ಸರಿ, ನ್ಯೂಟನ್ನ ಚಲನೆಯ 2ನೇ ನಿಯಮದ ಗಣಿತ ರೂಪ ಏನು? ಸೂತ್ರ ಇದೆ ಅಲ್ಲ, ಏನು? F = m × a ಇದೆಯಾ? ದ್ರವ್ಯರಾಶಿ ಬಲ = ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಇರುತ್ತೆ. ಹಾಗಿದ್ರೆ ಇದರ ಪ್ರಕಾರ ಈ ಫಾರ್ಮುಲಾವನ್ನ ನೆನ್ಪಿಟ್ಕೋಬಿಡ್ರಪ್ಪ. ಇದ್ರಲ್ಲಿ ಎ ಅಂದ್ರೆ ಏನು? ವೇಗೋತ್ಕರ್ಷ ಗೊತ್ತಿದೆ ಅಲ್ಲ. ಎಂ ಅಂದ್ರೆ ದ್ರವ್ಯರಾಶಿ, ಎಫ್ ಅಂದ್ರೆ ಬಲ. ಸರಿ, ಹಾಗಿದ್ರೆ ಈಗ ಈ ವೇಗೋತ್ಕರ್ಷ ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿರ್ತದ? ನೋಡೋಣ. ಈಗ ನೀನು A = F/m ಅಂತ ಬರೀತಿ ಅಂದ್ರೆ ಆ ಟೈಮಲ್ಲಿ ಎ ಮತ್ತೆ ಎಂ ನ ನಡುವಿನ ರಿಲೇಶನ್ ನೇರ ಅನುಪಾತದಲ್ಲಿದೆಯಾ ಅಥವಾ ವಿಲೋಮಾನುಪಾತದಲ್ಲಿದೆಯಾ? ಎ ಮೇಲಿದ್ರೆ ಎಂ ಕೆಳಗಿದೆ, ವಿಲೋಮಾನುಪಾತದಲ್ಲಿದೆ. ಹಾಗಿದ್ರೆ ಎಗೆ ಯಾವುದು ನೇರ ಅನುಪಾತದಲ್ಲಿದೆ? ಬಲ. ಕರೆಕ್ಟ್. ಹಾಗಿದ್ರೆ ಆಪ್ಷನ್ ಎ ದ್ರವ್ಯರಾಶಿ ತಪ್ಪಾದ ಉತ್ತರ. ಆಪ್ಷನ್ ಬಿ ಅದರ ಜಡತ್ವ ಇಲ್ಲ, ತಪ್ಪಾದ ಉತ್ತರ. ಆಪ್ಷನ್ ಸಿ ಅನ್ವಯಿಕ ಬಲ ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ, ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಬಲ. ವಸ್ತುವಿನ ವೇಗೋತ್ಕರ್ಷವು ಅನ್ವಯಿಕ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಒಂದು ಕಾರನ್ನ ಡ್ರೈವ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ನೀವು ಎಕ್ಸಿಲರೇಟರ್ ಒತ್ತೀರಿ ಅಲ್ವಾ? ನೀವು ಜಾಸ್ತಿ ಬಲ ಹಾಕಿ ಒತ್ತರೆ ಕಾರು ಜಾಸ್ತಿ ಆಕ್ಸಿಲರೇಟ್ ಆಗುತ್ತೆ, ಜಾಸ್ತಿ ವೇಗೋತ್ಕರ್ಷವನ್ನ ಹೊಂದುತ್ತೆ. ಅದೇ ಕಡಿಮೆ ಬಲವನ್ನ ಹಾಕಿ ಆಕ್ಸಿಲರೇಟರ್ ಅನ್ನ ಒತ್ತಿದ್ರೆ ಅವಾಗ ಆಕ್ಸಿಲರೇಷನ್ ಆಗುವಂತದ್ದು ಕಡಿಮೆ ಇರುತ್ತೆ, ವೇಗೋತ್ಕರ್ಷ ಕಡಿಮೆ ಇರುತ್ತೆ. ಥ್ಯಾಂಕ್ ಯು.
Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 20ನೇ ಪ್ರಶ್ನೆ. ಚಲನೆಯ ಎರಡನೇ ನಿಯಮವನ್ನು ಪ್ರತಿನಿಧಿಸುವ ಗಣಿತೀಯ ರೂಪ. ಹಾಗಿದ್ರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಏನ್ ಹೇಳ್ತದೆ? ಒಂದು, ವಸ್ತುವಿನ ಸಂವೇಗದ ಬದಲಾವಣೆಯ ದರವು ಅದರ ಮೇಲೆ ಪ್ರಯೋಗಿಸಿದಂತಹ ಬಾಹ್ಯ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೊತೆಗೆ ಆ ಬದಲಾವಣೆಯು ಪ್ರಯೋಗಿಸಿದ ಬಲದ ದಿಕ್ಕಿನಲ್ಲೇ ಇರುತ್ತದೆ ಅಂತ ಹೇಳ್ತಿದೆ. ಇನ್ನೊಂದು ಏನಂತ ಹೇಳ್ತೀವಿ ನಾವು? ಒಂದು, ವಸ್ತುವಿನ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾದ ನಿವ್ವಳ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ದ್ರವ್ಯರಾಶಿಗೆ, ಆ ವಸ್ತುವಿನ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಯಾವ ಫಾರ್ಮುಲಾವನ್ನ ನಾವು ನೇರವಾಗಿ ಯೂಸ್ ಮಾಡ್ಕೋಬಹುದು? ಎರಡನೇ ಡೆಫಿನೇಷನ್ ಇದೆಲ್ಲ, ಅದನ್ನ ನೋಡ್ಕೊಂಡ್ರೆ ನಾವು ಯಾವ ಫಾರ್ಮುಲಾವನ್ನ ಈಸಿಯಾಗಿ ಇಲ್ಲಿ ಉಪಯೋಗಿಸ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ ನೋಡಿ. ಒಂದು, ಕಾಯದ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹಾಗೆ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಇದನ್ನ ಫಾರ್ಮುಲಾ ರೂಪದಲ್ಲಿ ಬರೆದಾಗ ಏನಂತ ಬರೀಬಹುದು? F is equal to m into a ಬರಿಬಹುದಾ? ಬಹಳ ಸುಲಭ. ಇದನ್ನ ನೆನ್ಪಿಟ್ಕೋಬಿಟ್ರೆ ಆಯ್ತು, ಚಲನೆಯ ಎರಡನೇ ನಿಯಮನ ಪ್ರತಿನಿಧಿಸುವ ಗಣಿತೀಯ ರೂಪ ಅಂತ. ನಾನು ಇದನ್ನ ಡೈರೆಕ್ಟ್ ಆಗಿ ಬರೀತೀನಿ. ಇಲ್ಲಿ ಕಾನ್ಸ್ಟೆಂಟ್ ಎಲ್ಲ ಬಿಟ್ಬಿಡೋಣ, F/m ಅಂತ ಡೈರೆಕ್ಟ್ ಆಗಿ ಬರೀತೀನಿ. ಆ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ ಕಾನ್ಸ್ಟೆಂಟ್ ಇಂದು. ಈಗ a is equal to f divided by m ಆಯ್ತು. ಹಾಗಿದ್ರೆ f is equal to ಏನಾಗುತ್ತೆ? m into a. ನೀವು ಇದರ ಡೆಫಿನೇಷನ್ ಅನ್ನ ನೆನ್ಪಿಟ್ಕೊಂಡ್ರು ಸೂತ್ರವನ್ನ ಬರಿಬಹುದು, ಅಥವಾ ನೇರವಾಗಿ ಸೂತ್ರವನ್ನೇ ನೆನ್ಪಿಟ್ಕೊಂಡ್ರೆ ಮತ್ತು ಸುಲಭ. f is equal to m into a. ಆಪ್ಷನ್ ಬಿ, f is equal to m by a ತಪ್ಪು. ಆಪ್ಷನ್ ಸಿ, f is equal to m plus a ತಪ್ಪು. ಆಪ್ಷನ್ ಡಿ, f is equal to m minus a ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ, f is equal to m into a. ನೋಡಿ, ಯಾವುದೇ ಒಂದು ಕಾಯದ ವೇಗೋತ್ಕರ್ಷವು ಅದರ ಮೇಲೆ ವರ್ತಿಸ್ತಾ ಇರುವಂತಹ ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ. ಹಾಗೆ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತೆ. ನೀವು ಒಂದು ಕಾರು, ಒಂದು ಟ್ರಕ್ ಅನ್ನ ತಗೊಂಡ್ರೆ, ಹೆವಿ ಟ್ರಕ್ ಇದೆ, ಒಂದು ಕಾರ್ ಇದೆ, ಎರಡರ ಮೇಲೂ ನೀವು ಸಮಬಲ ಪ್ರಯೋಗವನ್ನ ಮಾಡಿದ್ರು ಕೂಡ ಎರಡರ ವೇಗೋತ್ಕರ್ಷ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ಅದೆರಡು ಎಕ್ಸಿಲರೇಟ್ ಆಗುವಂತದ್ದು ಹೆಚ್ಚು ಕಡಿಮೆ ಆಗ್ತದೆ. ಯಾಕೆ? ಹೆವಿ ಟ್ರಕ್ ಹೆವಿ ಇದೆ, ಕಾರ್ ಅಷ್ಟೊಂದು ಹೆವಿ ಇಲ್ಲ. ಹೆವಿ ಟ್ರಕ್ಗೆ ಕಂಪೇರ್ ಮಾಡಿದ್ರೆ ಕಾರ್ ಹೆವಿ ಇಲ್ಲ. ಹಾಗಾಗಿ ಇಲ್ಲಿ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತೆ. ದ್ರವ್ಯರಾಶಿ ಜಾಸ್ತಿ ಇದ್ರೆ ವೇಗೋತ್ಕರ್ಷ ಕಡಿಮೆ ಇರುತ್ತೆ. ಬಲ ಜಾಸ್ತಿ ಅಪ್ಲೈ ಆಗ್ತಾ ಇದ್ರೆ ವೇಗೋತ್ಕರ್ಷ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 21ನೇ ಪ್ರಶ್ನೆ. 2 kg ತೂಕದ ವಸ್ತುವಿಗೆ 10 ನ್ಯೂಟನ್ ಬಲವನ್ನು ಅನ್ವಯಿಸಿದಾಗ ವಸ್ತುವಿನ ವೇಗೋತ್ಕರ್ಷ ಅಂತ ಕೇಳ್ತಿದ್ದಾರೆ. ಏನೇನನ್ನ ಕೊಟ್ಟಿದ್ದಾರೆ? 2 kg ತೂಕ, ದ್ರವ್ಯರಾಶಿ 2 kg, ಬಲ ಎಷ್ಟು ಕೊಟ್ಟಿದ್ದಾರೆ? 10 ನ್ಯೂಟನ್. 10 ನ್ಯೂಟನ್ ಬಲವನ್ನ ಅನ್ವಯಿಸಿದಾಗ ವಸ್ತುವಿನ ವೇಗೋತ್ಕರ್ಷ a is equal to F/m ಸೂತ್ರ ನಮಗೆ ಗೊತ್ತಿದೆ. ಹಾಗಾಗಿ F ವ್ಯಾಲ್ಯೂ ಎಷ್ಟಿದೆ? 10 ನ್ಯೂಟನ್. m ವ್ಯಾಲ್ಯೂ ಎಷ್ಟಿದೆ? 2. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷದ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ರೀತಿಯಾಗಿ ಬಂದಿರ್ತದೆ. ಇದು ಯಾವ ಸೂತ್ರದಿಂದ ತಗೊಂಡಿದ್ದು ಅಂತ ಗೊತ್ತಾಗಿದೆಯಾ? F is equal to m into a ಅಂತ ನಾವು ಬರಿತೀವಲ್ಲ, ಚಲನೆಯ ಎರಡನೇ ನಿಯಮದ ಸೂತ್ರ. ಅದರ ಮೂಲಕ ಇದನ್ನ ರಿಅರೇಂಜ್ ಮಾಡಿ a is equal to f divided by m ಅಂತ ಮಾಡಿ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 22ನೇ ಪ್ರಶ್ನೆ. ವಸ್ತುವಿನ ರೇಖೀಯ ಸಂವೇಗವು
250 ಗ್ರಾಂ ಸೆಂಟಿಮೀಟರ್ ಪರ್ ಸೆಕೆಂಡ್. ವಸ್ತುವಿನ ವೇಗವು 5 ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ವಸ್ತುವಿನ ದ್ರವ್ಯರಾಶಿ. ಹಾ, 250 ಡಿವೈಡೆಡ್ ಬೈ 5 ಮಾಡಿಬಿಟ್ರೆ ಆನ್ಸರ್ ತಪ್ಪು ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಯೂನಿಟ್ ಅನ್ನ ನೋಡ್ಕೋಬೇಕು. ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನ ನಾನು ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕು, ಅಥವಾ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದನ್ನ ನಾನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಯಾವ್ದನ್ನ ಮಾಡೋಣ, ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅನ್ನ ಮೀಟರ್ಗೆ ಮಾಡೋಣ, ಸ್ಟ್ಯಾಂಡರ್ಡ್ ಯೂನಿಟ್ ಬರುತ್ತಲ್ಲ ಆ ಕಾರಣಕ್ಕಾಗಿ. ಸರಿ, ಹಾಗಿದ್ರೆ 250 ಗ್ರಾಮ್ ಸೆಂಟಿಮೀಟರ್ ಇದೆ, ನಮಗ್ ಗೊತ್ತಿದೆ. 1 ಗ್ರಾಮ್ ಅಂದ್ರೆ 0.001 kg, ಅಥವಾ ಏನಂತ ಬರಿತೀವಿ, 10⁻³ kg ಆಗಿರುತ್ತೆ 1 ಗ್ರಾಮ್. ಸರಿ, ಹಾಗಿದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಮೀಟರ್ ಅಥವಾ 10⁻² ಮೀಟರ್ ಆಯ್ತು. ಸರಿ, ಹಾಗಿದ್ರೆ ಈಗ ನಾನು 250 ಗ್ರಾಮ್ ಸೆಂಟಿಮೀಟರ್ ಅನ್ನ 250 ಇಂಟು ಗ್ರಾಮ್ ಅಲ್ಲಿರೋದನ್ನ ಕೆಜಿಗ್ ಮಾಡಬೇಕು. 10⁻³ ಮಾಡ್ರಿ, ಇಲ್ಲಾಂದ್ರೆ 0.001 ಮಾಡಿ. ನಾನು 10⁻³ ಮಾಡ್ತಿದ್ದೀನಿ. ಇಂಟು 0.01 ಮೀಟರ್ ಮಾಡ್ರಿ, ಇಲ್ಲಾಂದ್ರೆ 10⁻² ಮೀಟರ್ ಮಾಡ್ರಿ. ನಾನು 10⁻² ಮೀಟರ್ ಮಾಡ್ತೀನಿ. ಈಗ ಎಷ್ಟು ಬರುತ್ತೆ, 250 ಇಂಟು 10⁻⁵ kg ಮೀಟರ್ ಪರ್ ಸೆಕೆಂಡ್ ಬಂತು. ಯಾವ್ದಿದು, ಸಂವೇಗ. ಆದ್ರೆ ನಮಗ್ ಬೇಕಾಗಿರೋದೇನು, ವಸ್ತುವಿನ ದ್ರವ್ಯರಾಶಿಯನ್ನ ಕೇಳಿದ್ದಾರೆ. ಸರಿ, ನಮಗ್ ಗೊತ್ತಿದೆ ಸಂವೇಗ ಅನ್ನುವಂಥದ್ದು ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧವಾಗಿದೆ. ಹಾಗಾಗಿ ದ್ರವ್ಯರಾಶಿ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ. ವಿ ಅನ್ನ ಈ ಕಡೆ ತಗೊಂಡೋಗಿ ಪಿ ಡಿವೈಡೆಡ್ ಬೈ ವಿ ಆಯ್ತು. ಪಿ ಸಂವೇಗ ಎಷ್ಟಿದೆ, 250 ಇಂಟು 10⁻⁵ kg ಮೀಟರ್ ಪರ್ ಸೆಕೆಂಡ್ ಇದೆ, ಡಿವೈಡೆಡ್ ಬೈ ವೇಗ ಎಷ್ಟಿದೆ, 5 ಮೀಟರ್ ಪರ್ ಸೆಕೆಂಡ್ ಇದೆ. ಸರಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕ್ಯಾನ್ಸಲ್ ಆಯ್ತು. 250 ಡಿವೈಡೆಡ್ ಬೈ 5 ಮಾಡಿದ್ರೆ 50, 5 25 ಅಲ್ವಾ. ಸರಿ, 50 ಇಂಟು 10⁻⁵ kg ಬಂತ. ಈ ಉತ್ತರ ಎಲ್ಲಾದ್ರೂ ಇದೆಯಾ, ಇಲ್ಲ. 5 kg ಇದೆ, 5 kg ಅಲ್ಲ, 50 ಇಂಟು 10⁻⁵ kg. ಹಾಗಿದ್ರೆ ಈ ಉತ್ತರ ತಪ್ಪಾಯ್ತು. ಸರಿ, ಈಗ ಗ್ರಾಮದಲ್ಲಿ ಉತ್ತರ ಬರುತ್ತಾ ಅಂತ ನೋಡೋಣ. ನಾನು ಇದನ್ನ ಗ್ರಾಮದಲ್ಲಿ ಬರೆಯೋದಿದ್ರೆ ಹೇಗೆ ಬರೀಬಹುದು ನೋಡೋಣ. 10⁻⁵ kg ಇದೆ, ಇಲ್ಲಿ 50 ಇಂಟು 10⁻² ಗ್ರಾಮ್ ಆಯ್ತಾ. ಯಾಕೆ ಹೇಳ್ರಿ, ಇಲ್ಲಿ ಏನ್ ಮಾಡಿದೆ ನಾನು ಅಂದ್ರೆ 50 ಇಂಟು 10⁻² ಇಂಟು 10⁻³ kg ಅಂತ ಬರ್ದೆ. ಕೆ ಅಂದ್ರೆ ಏನು ಗೊತ್ತಿದೆ ನಮ್ಗೆ, ಕೆ ಅಂದ್ರೆ 10⁻+3. 10⁻+3 10⁻⁻³ ಕ್ಯಾನ್ಸಲ್ ಆಯ್ತು. ಹಾಗಾಗಿ 50 ಇಂಟು 10⁻² ಗ್ರಾಮ್ ಉಳಿತು. ಈಗ 50 ಇಂಟು 10⁻² ಗ್ರಾಮ್ ಇದೆಯಾ, ಇಲ್ಲ. ಇದನ್ನ ನಾನು ಹೇಗೆ ಬರಿಬಹುದು, 0.5 ಗ್ರಾಮ್ ಅಂತ ಬರಿಬಹುದಾ. ಹಾಗಾಗಿ ಸರಿಯಾದ ಉತ್ತರ 0.5 ಗ್ರಾಮ್ ಆಗಿರುತ್ತೆ. ನನಗೆ 10⁻², 10⁻⁻5 ಎಲ್ಲ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಅಂದ್ರೆ ನಿಮಗೂ ಸುಲಭದ ಮೆಥಡ್ ಇದೆ. ನೀವು ನೇರವಾಗಿ ಇಲ್ಲಿ 0.01 ಇದೆ, 0.001 ಇದೆ, ಇದನ್ನ ನೇರವಾಗಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಅದನ್ನು ಮಾಡಿ ತೋರಿಸ್ಬಿಡೋಣ. ಸರಿ, ಈಗ ನಮ್ಮ ಹತ್ರ ಇದೆ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ನೀವು. 1 ಗ್ರಾಮ್ ಇಸ್ ಈಕ್ವಲ್ ಟು 0.001 kg ಇದೆ. ಸರಿ, ಹಾಗಿದ್ರೆ
ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇನೆ. ಪಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 250 ಇಂಟು 0.001 kg ಇಂಟು 0.01 ಮೀಟರ್. ಎಷ್ಟಾಯ್ತು ನೋಡ್ರಿ? 250 ಇಂಟು 0.001 ಇಂಟು 0.01 0.0025 ಅಲ್ವಾ? ಕೆಜಿ ಮೀಟರ್ ಪರ್ ಸೆಕೆಂಡ್ ಆಯ್ತು. ಸರಿ, ಹಾಗಿದ್ರೆ ಈಗ ನಾನು ಏನನ್ನ ಕಂಡುಹಿಡಿಬೇಕು? ಎಂ ಅನ್ನ ಕಂಡುಹಿಡಿಬೇಕು. ಎಂ ಇಸ್ ಈಕ್ವಲ್ ಟು ಪಿ ಬೈ ವಿ ಅನ್ನೋದು ಗೊತ್ತು. ಪಿ ಎಷ್ಟು ಬಂತು? ಪಿ 0.0025 ಬಂದಿದೆ ಅಲ್ವಾ? ಇಲ್ಲಿ ಬರ್ದಿದೀವಲ್ಲ, ಡಿವೈಡೆಡ್ ಬೈ ವಿ ಕೊಟ್ಟಿದ್ದಾರೆ ಅವರು 5. 0.0025 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬಂತಿದೆ? 0.0005 ಬಂತು. 0.0005 ಆನ್ಸರ್ ಯಾವ್ದ್ರಲ್ಲಿದೆ? ಕೆಜಿಯಲ್ಲಿ ಇದೆ. ಈಗ ನಾನು ಕೆಜಿಯಿಂದ ಗ್ರಾಮಿಗೆ ಮಾಡ್ತೀನಿ ಅಂದ್ರೆ ನನಗ್ ಗೊತ್ತಿದೆ 1 kg ಅಂದ್ರೆ 1000 ಗ್ರಾಮ್ ಅಲ್ವಾ? 1 kg ಅಂದ್ರೆ 1000 ಗ್ರಾಮ್. ಹಾಗಿದ್ರೆ 0.0005 kg ಅಂದ್ರೆ ಎಷ್ಟು ಗ್ರಾಮು? 1000 ಇಂಟು 0.0005 ಅಂದ್ರೆ ಎಷ್ಟು ಗ್ರಾಮ್ ಆಯ್ತು? ಇಲ್ಲಿ 1000 ಗ್ರಾಮ್ ಇಂಟು 0.0005 kg ಡಿವೈಡೆಡ್ ಬೈ 1 kg ಮಾಡಿದ್ರೆ ಏನ್ ಬರುತ್ತೆ? ಮಾಡಿದ್ರಾ? ಇಷ್ಟೇ ಬರ್ತಿದ್ಯಾ ಆನ್ಸರು? ಹೌದು. ನಿಮಗೆ ಯಾವುದು ಸುಲಭ ಅದನ್ನ ಮಾಡಿ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 23ನೇ ಪ್ರಶ್ನೆ. ಫುಟ್ಬಾಲ್ ಆಟದಲ್ಲಿ ಗೋಲ್ ಕೀಪರ್ ಚೆಂಡನ್ನು ಗೋಲಿನತ್ತ ಹೊಡೆದ ನಂತರ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆಯುತ್ತಾನೆ. ಇದು ಗೋಲ್ ಕೀಪರ್ಗೆ ಅಂತ ಕೇಳಿದ್ದಾರೆ. ಫುಟ್ಬಾಲ್ ಆಟವನ್ನ ನೋಡ್ತಾ ಇದ್ರೆ ನೀವು, ಗೋಲ್ ಕೀಪರ್ ಚೆಂಡನ್ನ ಗೋಲಿನತ್ತ ಹೊಡೆದ ನಂತರ ತನ್ನ ಕೈಗಳನ್ನ ಹಿಂದಕ್ಕೆ ಎಳಿತಾನೆ. ಇದು ಗೋಲ್ ಕೀಪರ್ಗೆ ಆಪ್ಷನ್ ಎ ಸಂವೇಗದ ಬದಲಾವಣೆಯ ದರವನ್ನು ಹೆಚ್ಚಿಸಲು ಅನುಕೂಲಿಸುತ್ತದೆ. ಆಪ್ಷನ್ ಬಿ ಸಂವೇಗದ ಬದಲಾವಣೆಯ ದರವನ್ನು ಕಡಿಮೆ ಮಾಡಲು ಅನುಕೂಲಿಸುತ್ತದೆ. ಆಪ್ಷನ್ ಸಿ ಕೈಗಳ ಮೇಲೆ ಚೆಂಡುಗಳು ಬೀರುವ ಬಲವನ್ನ ಹೆಚ್ಚಿಸಲು ಅನುಕೂಲಿಸುತ್ತದೆ. ಆಪ್ಷನ್ ಬಿ ಚೆಂಡಿನ ಮೇಲೆ ಹೆಚ್ಚಿನ ಬಲವನ್ನು ಪ್ರಯೋಗಿಸಲು ಅನುಕೂಲಿಸುತ್ತದೆ. ಇಲ್ಲಿ ಏನಾಗುತ್ತೆ? ಇದು ನ್ಯೂಟನ್ನ 2ನೇ ನಿಯಮದ ಪ್ರಕಾರ ಇದೆ. ನಾವು ಕ್ರಿಕೆಟ್ ಇಂದ ಕಲ್ತಿದ್ವಲ್ಲ, ಕ್ಯಾಚ್ ಹಿಡಿಯುವಾಗ ಕೈಯಿಂದ ತಗೊಂಡು ಹೋಗ್ತಾರೆ, ಸೇಮ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಏನಂದ್ರೆ ನ್ಯೂಟನ್ 2ನೇ ನಿಯಮದ ಪ್ರಕಾರ ಸಂವೇಗದ ಬದಲಾವಣೆಯ ದರವು ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಈಗ ಸಂವೇಗದ ಬದಲಾವಣೆಯ ದರ ಹೆಚ್ಚಾದ್ರೆ ಏನಾಗುತ್ತೆ? ಅವರ ಕೈ ಮೇಲೆ ಏನ್ ಬಲ ಅಪ್ಲೈ ಆಗ್ತಾ ಇದೆ ಅಲ್ಲ, ಅದು ಕಡಿಮೆ ಆಗುತ್ತೆ. ಹಾಗಾಗಿ ಏಟ್ ಬೀಳುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಸಂವೇಗದ ಬದಲಾವಣೆಯ ದರವನ್ನ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಲಿಕ್ಕೋಸ್ಕರ ಕೈಯನ್ನ ಹಿಂದ್ ತಗೊಳ್ತಾರೆ, ಸಮಯವನ್ನ ಜಾಸ್ತಿ ಕೊಡ್ತಿದ್ದಾರೆ. ಬಾಲು ಒಂದು ಸಂವೇಗದಲ್ಲಿ ಬರ್ತಾ ಇದೆ, ಅದರ ವೇಗ ಎಷ್ಟೋ ಇದೆ, ಸಂವೇಗದಲ್ಲಿ ಬರ್ತಾ ಇದೆ, ಬಂದು ಒಂದೇ ಸಲ ಅವ್ರು ಕ್ಯಾಚ್ ಹಿಡಿದ ತಕ್ಷಣ ಅಥವಾ ಅದನ್ನ ತಡೆದ ತಕ್ಷಣ ಅದರ ಸಂವೇಗ ಏನಾಗುತ್ತೆ? ಒಂದೇ ಸಲ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಸಂವೇಗದ ಬದಲಾವಣೆಯ ದರ ಏನಾಗುತ್ತೆ? ಸಂವೇಗದ ಬದಲಾವಣೆ ಅಥವಾ ಅದು ತೆಗೆದುಕೊಂಡಂತಹ ಸಮಯ ಬಹಳ ಕಡಿಮೆ ಸಮಯದಲ್ಲಿ ಸಂವೇಗ ಬದಲಾವಣೆ ಆಗ್ಬಿಟ್ರೆ ಆ ಸಮಯದಲ್ಲಿ ಬಲ ಜಾಸ್ತಿ ಪ್ರಯೋಗವಾಗುತ್ತೆ. ಆದ್ರೆ ಹೆಚ್ಚಿನ ಸಮಯವನ್ನ ತಗೊಂಡಾಗ ಬಲ ಕಡಿಮೆ ಪ್ರಯೋಗವಾಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಕೈಯನ್ನ ಮುಂದ್ ತಗೊಂಡೋಗಿ ಕ್ಯಾಚ್ ಹಿಡಿದ್ರೆ ಕೈಗೆ ಏಟ್ ಬೀಳುತ್ತೆ, ಸರಿಯಾಗಿ ಏಟ್ ಬೀಳುತ್ತೆ. ಕೈಯನ್ನ ಹಿಂದ್ ತಗೊಂಡ್ ಬಂದು ಕ್ಯಾಚ್ ಹಿಡಿದ್ರೆ ಕೈಗೆ ಕಡಿಮೆ ಏಟ್ ಆಗುತ್ತೆ. ಯಾಕೆಂದ್ರೆ ನಾವು ಸಮಯವನ್ನ ಕೊಡ್ತಿದೀವಿ. ನೀವು ಆರಾಮ್ಸೆ ಬಾಲ್ ಬರ್ತಾ ಇದೆ, ನೀನು ಆರಾಮ್ಸೆ ಬಂದು ಸ್ಟಾಪ್ ಆಗು, ನಾನು ಒಂದೇ ಸಲ ಸ್ಟಾಪ್ ಮಾಡಲ್ಲ. ಯಾರಾದ್ರೂ ಸಿಟ್ಟಲ್ಲಿದ್ರೆ ನಾವು ಒಂದೇ ಸಲ ಅವರಿಗೆ ಅವ್ರ ಎದುರಿಗೆ ಹೋಗಿ ನಿಂತ್ಕೊಂಡು ಅವ್ರನ್ನ ಸ್ಟಾಪ್ ಮಾಡಿದ್ರೆ ಆ ಸಿಟ್ಟು ನಿಮ್ ಮೇಲೆ ಬರುತ್ತೆ. ಅವರು ಫೋರ್ಸ್ ಇಂದ ನಿಮ್ಗೆ ಒಂದು ಬಾರಿಸಲೂಬಹುದು. ಹಾಗಾಗಿ ಅವರಿಗೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು
ಕೂಲ್ ಮಾಡಬೇಕು. ಅದೇ ತರ ಇಲ್ಲಿ ಸಂವೇಗ, ಒಂದು ಬಾಲು ಒಂದು ಸಂವೇಗದಲ್ಲಿ ಬರ್ತಾ ಇದೆ, ವೇಗವಾಗಿ ಬರ್ತಾ ಇರುವಂತಹ ಬಾಲಿಗೆ ಒಂದು ಸಂವೇಗ ಇದೆ. ಈಗ ನಾನು ಅದನ್ನ ತಡಿತಾ ಇದ್ದೀನಿ ಅಂದ್ರೆ ಅದರ ಸಂವೇಗವನ್ನ 0 ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಟೈಮ್ ಅನ್ನ ಜಾಸ್ತಿ ಕೊಟ್ಟಾಗ ಅದೇನಾಗುತ್ತೆ, ಬಲ ಕಡಿಮೆ ಪ್ರಯೋಗವಾಗುತ್ತೆ ಇಲ್ಲಿ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವೇಗದ ಬದಲಾವಣೆಯ ದರವನ್ನು ಕಡಿಮೆ ಮಾಡಲು ಅನುಕೂಲಿಸುತ್ತದೆ. ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 24ನೇ ಪ್ರಶ್ನೆ. ಚಲನೆ 3ನೇ ನಿಯಮಕ್ಕೆ ನಿಜವಾದ ಹೇಳಿಕೆ. ನ್ಯೂಟನ್ನ ಚಲನೆಯಲ್ಲಿ 3 ನಿಯಮಗಳಿವೆ. ಅದರಲ್ಲಿ ಯಾವ್ದು ಕೇಳ್ತಿದ್ದಾರೆ ಅವರು? 3ನೇ ನಿಯಮವನ್ನ ಕೇಳ್ತಾ ಇದ್ದಾರೆ. ಎ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಜೋಡಿ ಯಾವಾಗಲೂ ಒಂದೇ ವಸ್ತುವಿನ ಮೇಲೆ ವರ್ತಿಸುತ್ತದೆ. ಚಲನೆಯ 3ನೇ ನಿಯಮ ಏನ್ ಹೇಳ್ತದೆ? ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ, ಆದರೆ ಅವೆರಡು ವಿರುದ್ಧ ದಿಕ್ಕಿನಲ್ಲಿರುವಂತಹ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತವೆ ಅಂತ ಹೇಳುತ್ತೆ ಅಲ್ವಾ? ತೆಕ್ಕೋಯ್ತು ಆನ್ಸರು. ಯಾವುದು? ಆಪ್ಷನ್ ಬಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಜೋಡಿ ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತವೆ. ಹೌದು, ಇದು ಸರಿಯಾದ ಉತ್ತರ. ನೀವು ನ್ಯೂಟನ್ನ ಚಲನೆಯ ನಿಯಮದ 3ನೇ ನಿಯಮದ ಪ್ರಕಾರ ನೋಡ್ತಾ ಹೋದ್ರೆ ರಾಕೆಟ್ ಹಾರೋದನ್ನ ಒಂದು ಗುಡ್ ಎಕ್ಸಾಂಪಲ್ ಆಗಿ ತಗೋಬಹುದು. ಅಲ್ಲಿ ಏನಿರುತ್ತೆ, ಬಿಸಿಯಾದ ಗಾಳಿ ರಾಕೆಟ್ ಎಂಜಿನ್ ಏನ್ ಮಾಡುತ್ತೆ, ಆ ಬಿಸಿಯಾದ ಗಾಳಿಯನ್ನ ಹೊರಗೆ ನೂಕುತ್ತೆ, ಸರಿನಾ? ಆ ಬಿಸಿ ಗಾಳಿ ಏನ್ ಮಾಡುತ್ತೆ, ರಾಕೆಟ್ ಮೇಲೆ ಬಲವನ್ನ ಅಪ್ಲೈ ಮಾಡಿ ಅದನ್ನ ಮೇಲ್ ತಳ್ಳುತ್ತೆ. ಆ ಕಾರಣಕ್ಕಾಗಿ ರಾಕೆಟ್ ಸ್ಪೀಡ್ ಆಗಿ ಮೇಲೆ ಏಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ಕ್ರಿಯೆ ಯಾವುದು? ಆ ರಾಕೆಟ್ ನ ಎಂಜಿನ್ ಅಥವಾ ರಾಕೆಟ್ ಆ ಬಿಸಿ ಗಾಳಿಯ ಮೇಲೆ ಪ್ರೆಷರ್ ಅನ್ನ ಅಥವಾ ಬಲವನ್ನ ಹಾಕ್ತಾ ಇದೆ, ಅದು ಕ್ರಿಯೆ. ಇಲ್ಲಿ ಪ್ರತಿಕ್ರಿಯೆ ಯಾವುದು? ಆ ಬಿಸಿ ಗಾಳಿ ಇರುವಂತದ್ದು ರಾಕೆಟ್ ನ ಮೇಲೆ ಬಲವನ್ನ ಪ್ರಯೋಗಿಸ್ತಾ ಇದೆ, ಅದು ಪ್ರತಿಕ್ರಿಯೆ. ನೀ ನನ್ ಮೇಲೆ ಬಲ ಪ್ರಯೋಗ ಮಾಡ್ದಿಲ್ಲ, ನಾನು ನಿನ್ ಮೇಲೆ ಬಲ ಪ್ರಯೋಗ ಮಾಡ್ತೀನಿ ಅಂತ ಪ್ರತಿಕ್ರಿಯೆ ಕೊಡ್ತಾ ಇದೆ. ಇದು ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತದೆ. ರಾಕೆಟ್ ಗ್ಯಾಸಿನ ಮೇಲೆ ಬಲ ಪ್ರಯೋಗ ಮಾಡುತ್ತೆ, ಗ್ಯಾಸು ತನ್ ಮೇಲೆ ಬಲ ಪ್ರಯೋಗ ಮಾಡ್ಕೊಂತ ಇಲ್ಲ, ರಾಕೆಟ್ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದೆ. ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತವೆ. ಆಪ್ಷನ್ ಸಿ, ಕ್ರಿಯೆ ಪ್ರತಿಕ್ರಿಯೆ ಜೋಡಿಗಳು ಒಂದೇ ಪ್ರಮಾಣ ಮತ್ತು ದಿಕ್ಕುಗಳನ್ನು ಹೊಂದಿರುತ್ತವೆ. ತಪ್ಪು.
ಆಪ್ಷನ್ ಡಿ ಪರಸ್ಪರ ಸಾಮಾನ್ಯ ಸ್ಥಿತಿಯಲ್ಲಿ ಎರಡು ಕಾಯಗಳ ಮೇಲೆ ವರ್ತಿಸುತ್ತವೆ. ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರಿಯೆ ಪ್ರತಿಕ್ರಿಯೆ ಜೋಡಿ ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತದೆ. ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 25ನೇ ಪ್ರಶ್ನೆ. ಕ್ರಿಯೆ ಮತ್ತು ಪ್ರತಿಕ್ರಿಯಾ ಬಲಗಳು ಸಮ ಪ್ರಮಾಣದಲ್ಲಿ ಇದ್ದಾಗ. ಕ್ರಿಯಾಬಲ ಮತ್ತೆ ಪ್ರತಿಕ್ರಿಯಾ ಬಲ ಎರಡು ಸಮ ಪ್ರಮಾಣದಲ್ಲಿದ್ದಾಗ, ಸರಿ, ವೇಗೋತ್ಕರ್ಷದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇವರು. ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ, ಸಮ ಮತ್ತು ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಸಮ ಮತ್ತು ಅಥವಾ ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ. ನೋಡಿ, ಈಗ ಕ್ರಿಯಾಬಲ ಮತ್ತೆ ಪ್ರತಿಕ್ರಿಯಾ ಬಲ F1 F2 ಅಂತ ಇಟ್ಕೊಳ್ಳೋಣ. ಸಮ ಪ್ರಮಾಣದಲ್ಲಿ ಇದ್ದಾಗ F1 = F2 ಅಂತ ಹೇಳ್ತಿದ್ದಾರೆ. ಕ್ರಿಯೆ ಮತ್ತೆ ಪ್ರತಿಕ್ರಿಯಾ ಬಲಗಳು ಸಮ ಪ್ರಮಾಣದಲ್ಲಿದೆ ಅಂದ್ರೆ F1 = F2 ಇದೆ. ಹಾಗಿದ್ರೆ ಸಮ ಪ್ರಮಾಣದ ವೇಗೋತ್ಕರ್ಷವನ್ನ ಉಂಟು ಮಾಡ್ತದ. ಈಗ ನಾವೇನ್ ಬರಿತೀವಿ, F = ma ಅಂತ ಬರಿತೀವಿ ಸೂತ್ರದಲ್ಲಿ. ಒಂದ್ ವೇಳೆ F1 = m1a1 ಅಂತ ಬರಿತೀನಿ, F2 = m2a2 ಅಂತ ಬರಿತೀನಿ. ಈಗ ಒಂದ್ ವೇಳೆ ಇವೆರಡರ ದ್ರವ್ಯರಾಶಿ ಏನಿದೆ ಅದು ಸಮವಾಗಿದ್ರೆ ಆ ಟೈಮಲ್ಲಿ ವೇಗೋತ್ಕರ್ಷ ಏನಾಗಿರುತ್ತದೆ, ಸಮವಾಗಿರುತ್ತದೆ. ಆದ್ರೆ ಇಲ್ಲಿ ದ್ರವ್ಯರಾಶಿಯ ಬಗ್ಗೆ ಅವರು ಏನು ಅವೆರಡು ಸಮ ಅಂತ ಕೊಟ್ಟಿಲ್ಲ. ಹಾಗಾಗಿ ದ್ರವ್ಯರಾಶಿ m1 ಮತ್ತೆ m2 ಬೇರೆ ಬೇರೆ ಆಗಿದೆ. ದ್ರವ್ಯರಾಶಿ ಬೇರೆ ಬೇರೆ ಆಗಿದ್ದಾಗ ವೇಗೋತ್ಕರ್ಷ ಸಮಾನಾಗಿರಬೇಕು ಅಂತ ಇಲ್ಲ. ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಎ ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹಾಗಾಗಿ ತಪ್ಪು. ಆಪ್ಷನ್ ಸಿ ಸಮ ಮತ್ತು ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಇಲ್ಲ, ಇದು ಸರಿಯಾದ ಹೇಳಿಕೆ ಆಗೋದಿಲ್ಲ. ಆಪ್ಷನ್ ಡಿ ಸಮ ಅಥವಾ ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ತಪ್ಪು. ಬಿ ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ, ಏಕೆಂದ್ರೆ ಮಾಸ್ ದ್ರವ್ಯರಾಶಿ ಬೇರೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.